ನಾನು ನಿಮ್ಗೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗ್ತಾ ಇದ್ದೀನಿ. ನಾಳೆ ನಿಮ್ಗೆ ಏನಾದರೂ ಆದರೆ ನಿಮ್ಮ ಫ್ಯಾಮಿಲಿ ಸೇಫ್ ಇದೆ ಅಂತ ನೀವು ನಂಬಿದ್ದೀರಾ? ಸೊ ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸೊಲ್ಯೂಷನ್ ಕೊಡ್ತಾ ಹೋಗ್ತೀನಿ. ಅಂಡ್ ಒನ್ ಮೋರ್ ಥಿಂಗ್ ಏನಂತಂದ್ರೆ, ಸೊ ಯಾರೇ ಆಗಲಿ ಒಂದು ಇನ್ಶೂರೆನ್ಸ್ ತಗೋಬೇಕಂತಂದ್ರೆ ಈ ವಿಡಿಯೋನ ನೋಡದೆ ಯಾವುದೇ ಕಾರಣಕ್ಕೂ ಇನ್ಶೂರೆನ್ಸ್ ತಗೊಂಡು ಹೋಗ್ಬೇಡಿ. ಸೊ ವಿಡಿಯೋ ಕಂಟಿನ್ಯೂ ಮಾಡೋಣ. ಸೊ ಎಲ್ಲರಿಗೂ ವಿಕೆ ಇನ್ಫೋಜನ್ಗೆ ಸ್ವಾಗತ. ನಾನು ನಿಮ್ಮ ವಿನೋದ್ ಕುಮಾರ್ ಮಾತಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಸೇವಿಂಗ್ ಗಿಂತ ಲೈಕ್ ಟರ್ಮ್ ಇನ್ಶೂರೆನ್ಸ್ ಬೆಸ್ಟ್ ಅಂತ ಹೇಳ್ತೀನಿ ಅಂಡ್ ಮೋರ್ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಸೊ ಕೆಲವರು ಹೇಳ್ತಿದ್ದಾರೆ ಸೊ ಸೇವಿಂಗ್ ಈಸ್ ಬೆಸ್ಟ್, ಲೈಕ್ ಟರ್ಮ್ ಇನ್ಶೂರೆನ್ಸ್ ಏನೋ ಅವಶ್ಯಕತೆ ಇಲ್ಲ ಅಂತ ತುಂಬಾ ಜನ ನನ್ನ ಕ್ವಶನ್ ಮಾಡ್ತಾ ಇದ್ದಾರೆ. ಸೊ ಯಾಕೆ ಟರ್ಮ್ ಇನ್ಶೂರೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದೆ, ಅದರಲ್ಲಿ ಫಾದರು ಒಂದು 25,000 ಇಂದ 35,000 ತನಕ, ಫಾರ್ ಎಕ್ಸಾಂಪಲ್ 35,000 rupees ಅವರು ಲೈಕ್ ಸ್ಯಾಲ್ರಿ ಬರ್ತಾ ಇದೆ, ಮಂತ್ಲಿ ಸ್ಯಾಲ್ರಿ. ಅದರಲ್ಲಿ ಲೈಕ್ EMIs ಇದೆ, ರೆಂಟ್ ಇದೆ ಅಂಡ್ ಡೈಲಿ ಎಕ್ಸ್ಪೆನ್ಸಸ್ ಇದೆ ಅಂಡ್ ಮಕ್ಕಳೆಲ್ಲ ಸ್ಕೂಲ್ ಹೋಗ್ತಿದ್ದಾರೆ ಅಂತ ಇಟ್ಕೊಳ್ಳೋಣ. ಸೊ ನಾಳೆ ಆಗಿರ್ಬೋದು, ಲೈಕ್ 1 month ಆದ್ಮೇಲೆ ಆಗಿರ್ಬೋದು, 1 year ಆದ್ಮೇಲೆ ಆಗಿರ್ಬೋದು. ಸೊ ಸಮಥಿಂಗ್ ಏನಾದರೂ ಫಾದರ್ಗೆ ಆಯ್ತು ಅಂತಂದ್ಮೇಲೆ ಸೊ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇರುತ್ತೆ. ಸೊ EMI ಯಾರು ಕಟ್ತಾರೆ, ಮನೆಯ ರೆಂಟ್ ಯಾರು ಕಟ್ತಾರೆ, ಸೊ ಡೈಲಿ ಎಕ್ಸ್ಪೆನ್ಸಸ್ ಯಾರು ಅಂಡ್ ಮಕ್ಕಳ ಎಜುಕೇಶನ್ ಏನು ಅನ್ನೋದ್ರ ಬಗ್ಗೆ ದೊಡ್ಡ ಕ್ವಶನ್ ಮಾರ್ಕ್ ಆಗಿರುತ್ತೆ. ಸೊ ಇಲ್ಲಿ ಸೊ ಆ ಫಾದರ್ ಅನ್ನೋರು ಸೇವಿಂಗ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಇಟ್ಕೊಳ್ಳೋಣ. ಸೊ ಆ ಫಾದರ್ ಒಂದು 10 years ಇಂದ ಸೇವ್ ಮಾಡ್ಕೊಂಡು ಬಂದಿದ್ದಾರೆ. ಒಂದು 10 years ಇಂದ ಪ್ರತಿ ವರ್ಷ ಒಂದೊಂದು ಲಕ್ಷ ಸೇವ್ ಮಾಡ್ಕೊಂಡು ಬಂದಿದ್ದಾರೆ. ಆ 10 years ಅಲ್ಲಿ ಸೇವ್ ಮಾಡಿರ್ತಕ್ಕಂಥ ದುಡ್ಡು, ಫಾರ್ ಎಕ್ಸಾಂಪಲ್ ಫಿಕ್ಸ್ಡ್ ಡೆಪಾಸಿಟ್ ಆಗಿರೋದು, ವಾಟ್ ಎವರ್ ಅವ್ರು ಹಾಕಿದರೆ ಒಂದು 12 ಲಕ್ಷ ಆಗಿದೆ. ಸೊ 12 ಲಕ್ಷದಲ್ಲಿ ಅವ್ರ ಮಕ್ಕಳ ಜೀವನ ಸಾಗುತ್ತಾ ಅನ್ನೋದು ನನ್ಗೆ ಗೊತ್ತಿರೋ ಪ್ರಕಾರ ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನನ್ಗೆ ಗೊತ್ತಿರೋ ಪ್ರಕಾರ ಇಲ್ಲ. ಸೊ ನೀವು ಏನ್ ಹೇಳ್ತೀರಾ ನನ್ಗೆ ಗೊತ್ತಿಲ್ಲ. ಐ ಥಿಂಕ್ ಇಟ್ಸ್ ವೆರಿ ಇಂಪಾಸಿಬಲ್. ಮೇ ಬಿ 1 to 3 years ಅದಾದ್ಮೇಲೆ ತುಂಬಾ ಕಷ್ಟ ಆಗುತ್ತೆ. ಸೊ ಯಾಕೆ ಟರ್ಮ್ ಇನ್ಶೂರೆನ್ಸ್ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನೀವು ಟರ್ಮ್ ಇನ್ಶೂರೆನ್ಸ್ ತಗೊಂಡಿದ್ದೇ ಆಗಿದ್ದಲ್ಲಿ ನಿಮ್ಗೆ 1 ಕೋಟಿ ಬರುತ್ತೆ, ಅಂದ್ರೆ ಫ್ಯಾಮಿಲಿ 1 ಕೋಟಿ ಹೋಗಿರುತ್ತೆ. ಸೊ ಈಗ ಹೇಳಿ, ನೀವು ಸೇವ್ ಮಾಡಿರ್ತಕ್ಕಂಥ ದುಡ್ಡು, ಆ ಫಾದರ್ ಸೇವ್ ಮಾಡಿರೋದು ಒಂದು 12 ಲಕ್ಷ ಇಂದ 15 ಲಕ್ಷ ಸೇವಿಂಗ್ ಅಂತ ಇಟ್ಟಿದ್ದಾರೆ. ಆ 12 ಲಕ್ಷ 15 ಲಕ್ಷ ಸೇವ್ ಮಾಡಿರ್ತಕ್ಕಂಥ ದುಡ್ಡು ಫ್ಯಾಮಿಲಿ ಪ್ರೊಟೆಕ್ಷನ್ ಕೊಡುತ್ತಾ? ಸೊ 1 ಕೋಟಿ ಬಂದಿರತಕ್ಕಂಥ ದುಡ್ಡು ಫ್ಯಾಮಿಲಿ ಪ್ರೊಟೆಕ್ಷನ್ ಕೊಡುತ್ತಾ ಅಂತ ಸೊ ನಾನು ನಿಮ್ಗೆ ಕ್ವಶನ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಬಿಟ್ಟಿರೋದು ಅದು. ಸೊ ಅದೇ ತರ ನಾನು ಸರ್ ಟರ್ಮ್ ಇನ್ಶೂರೆನ್ಸ್ ಪೇ ಮಾಡಬೇಕು, ತುಂಬಾ ಎಕ್ಸ್ಪೆನ್ಸಸ್ ಆಗುತ್ತೆ ಅಂತ ತುಂಬಾ ಜನ ಕ್ವಶನ್ ಮಾರ್ಕ್ ಆಗ್ತಾನೆ ಇರ್ತಾರೆ. ಸೊ ಅದರಲ್ಲೊಂದು ಬೇರೆ ಮಾತಾ ಇಲ್ಲ. ನಾನು ಹೇಳ್ತೀನಿ, ಸೊ ಅಟ್ ದ ಏಜ್ ಆಫ್ 25 ಇಂದ 30 ಏಜ್ ಬಿಟ್ವೀನ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿ ಮ್ಯಾನ್ ಆಗೇ ಆಗ್ತಾರೆ. ಸೊ ಆ ಬಿಟ್ವೀನ್ ಅಲ್ಲಿ ನೀವು ಒಂದು ಇನ್ಶೂರೆನ್ಸ್ ತಗೊಂಡಿದ್ದಲ್ಲಿ ಮಂತ್ಲಿ ನಿಮ್ಗೆ ಒಂದು ಹಾರ್ಡ್ಲಿ 1000 rupees ಬರುತ್ತೆ. ಸೊ ಇನ್ನೂ ನೀವು ಏನಾದ್ರು ಬಿಲೋ 25 ತಗೊಂಡಿದ್ದೀರ ಅಂತಂದ್ರೆ 600 rupees ಬರೋ ಚಾನ್ಸಸ್ ಇದೆ. ನಿಮ್ಮ ಏಜ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನಿಮ್ಮ ಹ್ಯಾಬಿಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನಿಮ್ಮ ಹೆಲ್ತ್ ಮೇಲೆ ಡಿಪೆಂಡ್ ಆಗಿರುತ್ತೆ ಟರ್ಮ್ ಇನ್ಶೂರೆನ್ಸ್ ಅನ್ನೋದು. ಸೊ ಅದೇ ತರಾನೇ ನೀವು ಒಂದು ತಿಂಗಳಿಗೆ ಒಂದು ಫೀಸಾ ಕಾಸ್ಟ್ ಅಂತ ಇಟ್ಕೊಳ್ಳೋಣ, ಒಂದು 900 rupees 1500 rupees ಫೀಸಾ ಕಾಸ್ಟ್ ನ ನೀವು ಇಲ್ಲಿ ಟರ್ಮ್ ಇನ್ಶೂರೆನ್ಸ್ ನ ಪೇ ಮಾಡಿದಾರೆ ಅಂತಂದ್ರೆ ಸೊ ನಿಮ್ಗೆ 1 ಕೋಟಿ ರೂಪಾಯಿ ಕವರೇಜ್ ಸಿಗುತ್ತೆ. ಸೊ ನಾನೇನ್ ಹೇಳ್ತಿದ್ದೀನಿ ಅಂತಂದ್ರೆ ಎಲ್ಲರೂ ಸಾಯ್ಲಿ, ಅವ್ರು 1 ಕೋಟಿ ಬರ್ಲಿ ಅಂತ ನಾನು ಹೇಳ್ತಾ ಇಲ್ಲ. ಸೊ ಪ್ರತಿಯೊಬ್ರು ಭೂಮಿ ಮೇಲೆ ಬಂದಿದೀವಿ, ಭೂಮಿ ಮೇಲೆ ಬಂದ್ರೆ ಭೂಮಿಯಿಂದ ಹೋಗ್ಲೇಬೇಕು. ಸೊ ಇದು ಪ್ರತಿಯೊಬ್ಬರಿಗೂ, ನಮಗೂ ನಿಮ್ಗೂ ಎಲ್ಲರಿಗೂ. ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಇನ್ಶೂರೆನ್ಸ್ ಅಂಡ್ ಟರ್ಮ್ ಇನ್ಶೂರೆನ್ಸ್ ತುಂಬಾ ಇಂಪಾರ್ಟೆಂಟ್. ಸೇವಿಂಗ್ ಅಂತ ಸೇವಿಂಗ್ ಮಾಡಿ, ಬೇಡ ಅಂತ ನಾನು ಹೇಳೋದಿಲ್ಲ. ಬಟ್ ಸೇವಿಂಗ್ ಜೊತೆ ಜಸ್ಟ್ ಒಂದು ಚಿಕ್ಕ ಒಂದು ಸ್ಮಾಲ್ ಅಮೌಂಟ್ ನ ರೆಗ್ಯುಲರ್ ಆಗಿ ಒಂದು ಮಂತ್ಲಿ ಆಗಿರ್ಬೋದು ಆರ್ ಇಯರ್ಲಿ ಬೇಸಿಸ್ ಆಗಿರ್ಬೋದು ನಿಮ್ಗೆ ಒಂದು ಪೇ ಮಾಡಿದ್ರೆ ಆಗಿದ್ದಲ್ಲಿ ನಿಮ್ಮ ಫ್ಯಾಮಿಲಿ ಪ್ರೊಟೆಕ್ಷನ್ ಚೆನ್ನಾಗಿರುತ್ತೆ. ನೀವು ಹೋದ್ಮೇಲೆ ನಿಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತೆ, ಫಿನಾನ್ಷಿಯಲಿ ಚೆನ್ನಾಗಿರುತ್ತೆ. ಸೊ ಇದನ್ನೇ ನಾನು ಹೇಳಕ್ ಬರ್ತೀನಿ. ಸೊ ಒನ್ ಮೋರ್ ಥಿಂಗ್ ಏನಂತಂದ್ರೆ, ತುಂಬಾ ಜನ ಏನ್ ಅನ್ಕೊಂಡಿದ್ದಾರೆ ಅಂತಂದ್ರೆ ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಲೈಕ್ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಂಡಿದ್ದಾರೆ. ನೋ, ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಇನ್ವೆಸ್ಟ್ಮೆಂಟ್ ಅಲ್ಲ, ಇದೊಂದು ಪ್ರೊಟೆಕ್ಷನ್ ಪ್ಲಾನ್ ಅಷ್ಟೇ. ಸೊ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಆಲ್ರೆಡಿ, ಪ್ರೊಟೆಕ್ಷನ್ ಪ್ಲಾನ್ ಅಷ್ಟೇ. ಅಂಡ್ ಸೇವಿಂಗು ಅಂಡ್ ಟರ್ಮ್ ಇನ್ಶೂರೆನ್ಸ್ಗೂ ತುಂಬಾನೇ ಡಿಫರೆನ್ಸ್ ಇದೆ. ಸೊ ಸೇವಿಂಗ್ ಅಲ್ಲಿ ನಿಮ್ಗೆ ಡೆತ್ ಬೆನಿಫಿಟ್ ಅಂತ ಒಂದು ಸಮ್ ಅಮೌಂಟ್ ನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಒಂದು ಇಯರ್ಲಿ ಒಂದು 50,000 rupees ನೀವು ಪೇ ಮಾಡ್ತಾ ಇದ್ದೀರಾ ಅಂತಂದ್ರೆ ಸೇವಿಂಗ್ ಪ್ಲಾನ್ ಅಲ್ಲಿ, ಸೊ ನಿಮ್ಗೆ ಆಲ್ಮೋಸ್ಟ್ ಒಂದು 6 lakhs ಇಂದ 7 lakhs ಕಂಪ್ನಿ ಮೇಲೆ ಡಿಪೆಂಡ್ 10 lakhs ತನಕ ನಿಮ್ಗೂ ಒಂದು ಡೆತ್ ಕವರೇಜ್ ಅಂತ ಹೇಳ್ಬಿಟ್ಟು, ಇನ್ ಕೇಸ್ ನೀವು ಡೆತ್ ಆದ್ರೆ ನಿಮ್ಮ ಫ್ಯಾಮಿಲಿಗೆ ಡೆತ್ ಕವರೇಜ್ ಅಂತ ಕೊಡ್ತಾರೆ. ಅದು ಬಿಟ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಸೇವಿಂಗ್ಗೆ ಕೋಟಿಗಟ್ಟಲೆ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. 600 rupees ಇಂದ ಲೈಕ್ 1000 rupees ಆಗಿರ್ಬೋದು, 900 rupees ಆಗಿರ್ಬೋದು ಪರ್ ಮಂತ್ ಪೇ ಮಾಡಿದಾರೆ ಅಂತಂದ್ರೆ ನಿಮ್ಗೆ 1 ಕೋಟಿ ತನಕ ಡೆತ್ ಕವರೇಜ್ ಸಿಕ್ಕೇ ಸಿಗುತ್ತೆ. ಯಾವುದೇ ಕಂಪ್ನಿ ಆಗಿರ್ಬೋದು ನೀವು ತಗೋಬಹುದು. ಇದೇ ಕಂಪ್ನಿಯಲ್ಲಿ ಪರ್ಟಿಕ್ಯುಲರ್ ಇದೇ ಕಂಪ್ನಿ ತಗೊಳ್ಳಿ ಅಂತ ನಾನು ಯಾವುದೇ ಕಾರಣಕ್ಕೂ ಸಜೆಸ್ಟ್ ಮಾಡೋದಿಲ್ಲ. ಸೊ ನಮ್ಗೆ ಗೊತ್ತಿರೋ ಪ್ರಕಾರ ಸೇವಿಂಗು ನಿಮಗೆ ಅಂಡ್ ಟರ್ಮ್ ಇನ್ಶೂರೆನ್ಸ್ಗೂ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗಿದೆ ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದೆ ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಕೊಲೀಗ್ಸ್ ಆಗಿರ್ಬೋದು ಎಲ್ಲರಿಗೂ ಆಗಿರ್ಬೋದು. ಸೊ ಇದೇ ತರ ವಿಡಿಯೋಸ್ನ ನಾನು ಮಾಡಿ ಹಾಕ್ತಾ ಇರ್ತೀನಿ. ಸೊ ನಿಮ್ಗೆ
ವಿಡಿಯೋ ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಜೊತೆ ಇದ್ದೀನಿ, ನೀವು ನನ್ನ ಜೊತೆ ಇದ್ದರೆ ಸಾಕು. ಸೊ ಆಲ್ಮೋಸ್ಟ್ ನನಗೆ ಗೊತ್ತಿರತಕ್ಕಂಥ ಒಂದು ಆಲ್ ಇನ್ಫಾರ್ಮೇಷನ್ ನಮ್ಗೆ ಗ್ಯಾದರ್ ಮಾಡಿ ನಿಮಗೆ ವಿಡಿಯೋ ರೂಪದಲ್ಲಿ ತಲುಪಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.